ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಫ್ರೆಂಡ್ಸ್, ಪ್ರತಿದಿನದಂತೆ ಇವತ್ತು ಕೂಡ ನಾನು ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ, ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಷಯಕ್ಕೆ ಬರೋಣ. ನಮ್ಮ ಕರ್ನಾಟಕ ಸರ್ಕಾರ ದಿನ ಬೆಳಗಾಯಿತು ಅಂತಂದರೆ ಏನೇನೋ ಪ್ರೋಗ್ರೆಸ್ ಮಾಡ್ತಾ ಇದೆ, ಏನೇನು ಶಾಕಿಂಗ್ ಕೊಡುತ್ತೆ ಅಂತಂದೇಳಿ ನಿಜವಾಗೂ ಯಾರು ಊಹಿಸೋಕ್ಕೂ ಆಗೋದಿಲ್ಲ. ಯಾಕಂದರೆ ಯಾರಿಗೂ ಊಹೆ ಬರೋದು ಇಲ್ಲ ಬಿಡಿ. ಯಾಕಂದರೆ ಇವರು ರಾತ್ರಂದ್ರೋತ್ರಿ ಆ ಥರ ಡಿಸಿಷನ್ಗಳನ್ನ ತಗೊಳ್ತಾರೆ. ಒಂದು ದಿನಕ್ಕಿದ್ದಿದ್ದು ಮತ್ತೆ ನಾಳೆಗೆ ಏನಿರುತ್ತೆ ಅಂತಂದೇಳಿ ಹೇಳಕ್ಕೆ ಬರಲ್ಲ. ಆ ಥರ ಚೇಂಜಸ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಈ ಡಿಜಿಟಲೀಕರಣ ಅಂತಂದೇಳಿ ಯಾವತ್ತು ಸ್ಟಾರ್ಟ್ ಮಾಡಿದ್ರೋ ಅವತ್ತೇ ಜನಗಳಿಗೆ ಒಂದು ಬರೆ ಬೀಳೋದಕ್ಕೂ ಸ್ಟಾರ್ಟ್ ಆಯಿತು. ಅಲ್ಲಿ ಆಗುತ್ತೋ ಹೋಗುತ್ತೋ ಅದು ಸೆಕೆಂಡ್ರಿ, ಬಟ್ ಜನಗಳಿಗೆ ಮಾತ್ರ ಒಂದಲ್ಲ ಒಂದು ಮುಖಾಂತರ ಶಾಕನ್ನು ಕೊಡ್ತಾನೇ ಇದ್ದಾರೆ. ಇವಾಗ ಇನ್ನೂ ಒಂದು ಶಾಕನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಏನಂತ ಅಂದರೆ, ಇನ್ನೇನು ನೆಕ್ಸ್ಟ್ ಇಯರ್ ಎಂಡಿಂಗು ಸ್ಟಾರ್ಟ್ ಆಗ್ತಾ ಇದೆ. ಹೊಸ 1ನೇ ತಾರೀಕಿಂದ ಈ ತ್ರೈಮಾಸಿಕ ವರ್ಷ ಏನಿದೆ ಅದನ್ನು ಇವರು ಯಾವ ಥರ ಬೆನಿಫಿಟ್ ಬರುತ್ತೆ, ಹೆಂಗೆ ಬರುತ್ತೆ ಅನ್ನೋದನ್ನು ಇದು ಮಾಡಿಕೊಂಡು ಲೆಕ್ಕಾಚಾರ ಮಾಡಿಕೊಂಡು ಯಾವ್ಯಾವುದು ಬೆಲೆ ಜಾಸ್ತಿ ಮಾಡ್ಬೋದು, ಯಾವ್ಯಾವುದು. ಯಾಕಂತಂದರೆ ಎಲ್ಲರೂ ಒಂದು ಖುಷಿಯಾಗಿದ್ದರು. ಏನಂತ ಅಂದರೆ, ಸೆಂಟ್ರಲಲ್ಲಿ ಕಡಿಮೆ ಆಗುತ್ತೆ, ಕಾಸ್ಟಮ್ಸ್ದು ಟ್ಯಾಕ್ಸ್ ಏನಿದೆ ಆ ಟ್ಯಾಕ್ಸ್ ಎಲ್ಲ ಕಡಿಮೆ ಮಾಡಿದ್ದಾರೆ. ಆ ಕಾಸ್ಟಮ್ಸ್ ಟ್ಯಾಕ್ಸ್ ಕಡಿಮೆ ಆಗಿರೋದ್ರಿಂದ ಒಂದು ಎಲೆಕ್ಟ್ರಿಕಲ್ ಗೂಡ್ಸ್ ಆಗ್ಬೋದು, ಸುಮಾರು ಐಟಮ್ಸ್ದೆಲ್ಲನೂ ಈ ಆಯಿಲ್ ಐಟಮ್ಸು. ಯಾಕಂತಂದರೆ ಜನಗಳಿಗೆ ಬೇಕಿರೋದು ಅವೇ ಅಲ್ವಾ, ಒಂದು ಅಟ್ಲೀಸ್ಟ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಖುಷಿಯಲ್ಲಿದ್ದರು. ಬಟ್ ಇಲ್ಲಿ ಸ್ಟೇಟ್ ಗೌರ್ನಮೆಂಟ್ ಏನಿದೆ ಚೆನ್ನಾಗಿ ಬರೆ ಇಡೋದಕ್ಕೇ ಸ್ಟಾರ್ಟ್ ಆಗಿದೆ. ಅದು ಯಾವ ಥರ ಅಂತ ಅಂದರೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ನಮ್ಮ ಬೆಂಗಳೂರು ಈ ಖಾತಾ ಅನ್ನೋದು ಏನು ಸ್ಟಾರ್ಟ್ ಮಾಡಿದ್ರು ನಿಮಗೆ, ಇವಾಗ ಬರೀ BBMPನೇ ಅಲ್ಲ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಎಲ್ಲನೂ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಗ್ರಾಮ ಪಂಚಾಯತಿದು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಯಾಕಂತಂದರೆ ಜಾಸ್ತಿ ದಿನ ಏನು ಹೋಗಲ್ಲ, ಫ್ಯೂ ಡೇಸ್ ಅಷ್ಟೇನೇ. ನೆನ್ನೆ ಕೂಡ ಹೇಳಿದ್ದೆ ನಾನು, ಜಾಸ್ತಿ ದಿನ ಏನು ವೆಯ್ಟ್ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲರೂ ಅವರವರ ಪ್ರಾಪರ್ಟಿಗಳದ್ದು ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಇಮ್ಮಿಡಿಯೇಟ್ ಸರ್ಕ್ಯುಲರ್ ಬಂದ ತಕ್ಷಣನೇ ಅನೌನ್ಸ್ ಮಾಡೋಣ, ಅನೌನ್ಸ್ ಮಾಡಿದ ತಕ್ಷಣನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ನಾನು. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯ ಅಂತ ಅಂದರೆ, ಏಪ್ರಿಲ್ 1 ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಆ ಹೊಸ ವರ್ಷದಿಂದ ಒಂದು ಸರಿಯಾದ ಬರೆನೇ ಎಳೆಯೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ರೆಡಿಯಾಗಿದೆ. ಅದೇನಂತ ಅಂದರೆ, ಸುಮಾರು 25 ಲಕ್ಷಕ್ಕೂ ಹೆಚ್ಚು ಪ್ರಾಪರ್ಟಿಗಳಿಗೆ ಏಪ್ರಿಲ್ 1ನೇ ತಾರೀಕಿಂದ, ಇವಾಗ ಮಾರ್ಚ್ 31 ಇಯರ್ ಎಂಡ್ ಮುಗಿದೋಗುತ್ತೆ. ಇಯರ್ ಎಂಡ್ ಮುಗೀತಿದ್ದಾಗೇನೆ, ನೆಕ್ಸ್ಟ್ ವರ್ಷ ಸ್ಟಾರ್ಟ್ ಆಗ್ತಿದ್ದಾಗೇನೆ ಪ್ರತಿಯೊಂದು ಪ್ರಾಪರ್ಟಿ ಟ್ಯಾಕ್ಸನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಏಪ್ರಿಲ್ 1ನೇ ತಾರೀಕಿಂದ ಪ್ರತಿಯೊಂದು ಪ್ರಾಪರ್ಟಿ ಟ್ಯಾಕ್ಸು ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ಕೈಗೊಂಡಿದೆ ಅಂತ ಅಂದರೆ, ಪ್ರತಿಯೊಂದು ಮನೆಯಿಂದನೂ ಏನು ಕಸ ವಿಲೇವಾರಿ ಆಗುತ್ತೆ ಆ ಕಸ ವಿಲೇವಾರಿಗೆ ಕೂಡ ಶುಲ್ಕವನ್ನು ವಿಧಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ಆ ಶುಲ್ಕನ್ನು ಕೂಡ ಪ್ರತಿಯೊಂದು ಪ್ರಾಪರ್ಟಿ ಮೇಲೂ, ಪ್ರತಿಯೊಂದು ಮನೆ ಮೇಲೂ ಹಾಕೋದಕ್ಕೆ ಎಲ್ಲ ಪ್ರಸ್ತಾವನೆಯೂ ನಡೆದಿದೆ. ಸುಮಾರು ಕಳೆದ 3 ತಿಂಗಳಿಂದನೂ ಇವರು ಯಾವ್ಯಾವ ಥರ ಸರ್ಕಸ್ ಮಾಡ್ತಾ ಇದ್ದಾರೆ ಅಂದರೆ, ಒಂದಲ್ಲ ಒಂದು ಬೆಲೆ ಏರಿಸ್ಕೊಂಡು ಹೋಗ್ತಾನೇ ಇದ್ದಾರೆ. ಬಸ್ ಫೇರ್ ಜಾಸ್ತಿ ಆಯಿತು, ಮೆಟ್ರೋದು ಜಾಸ್ತಿ ಆಯಿತು, ಆಟೋದು ಜಾಸ್ತಿ ಆಯಿತು.
ಹಾಲಿನ ಬೆಲೆನೂ ಜಾಸ್ತಿ ಆಯಿತು. ಈ ಕಾಫಿ ಟೀ ಪ್ರತಿಯೊಂದು ಕೂಡ ಹೋಟೆಲಲ್ಲಿ ಅದು ಏನು ಇವರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಅದು ಆಟೋಮೆಟಿಕ್ ಎಲ್ಲನೂ ರೇಟುಗಳು ಜಾಸ್ತಿ ಆದವು. ಇವಾಗ ಪ್ರಾಪರ್ಟಿ ಟ್ಯಾಕ್ಸನ್ನು ಕೂಡ ಜಾಸ್ತಿ ಮಾಡಬೇಕು. ಆಟೋಮೆಟಿಕ್ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಯಿತು ಅಂತಂದರೆ ರೆಂಟು ಲೀಸು ಅವರಿರೋರು ಕೂಡ ಆಟೋಮೆಟಿಕ್ ಜಾಸ್ತಿ ಮಾಡ್ತಾರೆ. ಎಲ್ಲರ ಮೇಲೂ ಇವಾಗ ಹೆಂಗಾಗುತ್ತೆ ಅಂತಂದರೆ ಪ್ರಾಪರ್ಟಿ ಓನರ್ಸ್ಗಿಂತ ಅಲ್ಲಿ ಬಾಡಿಗೆ ಇರೋ ಅಂಥವ್ರಿಗೆ ಏಟು ಬೀಳುತ್ತೆ ಇದು. ಇವ್ರು ಯಾವಾಗ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಅವಾಗ ಆಟೋಮೆಟಿಕ್ ಇವರು ಇಲ್ಲಿ ರೆಂಟ್ ಜಾಸ್ತಿ ಮಾಡ್ತಾರೆ, ಇಲ್ಲ ಲೀಸ್ಗಿದ್ರೆ ಲೀಸ್ ಅಮೌಂಟ್ ಜಾಸ್ತಿ ಮಾಡ್ತಾರೆ. ಯಾವ ಥರ ಟೆನ್ಷನ್ ಇಡ್ತಾ ಇದ್ದಾರೆ ಅಂದರೆ ಇವರು ಅದು ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ ಬಿಡಿ. ಪ್ರತಿಯೊಂದು ಕಸ ವಿಲೇವಾರಿಗೂ ಕೂಡ ಅದನ್ನು ಶುಲ್ಕ ವಿಧಿಸಲೇಬೇಕು ಅಂತಂದೇಳಿ ಸುಮಾರು 3 ತಿಂಗಳಿಂದ ಚರ್ಚೆ ಆಗ್ತಾ ಇತ್ತು. ಅದಿನ್ನು ಎಷ್ಟು ಜಾಸ್ತಿ ಮಾಡ್ಬೋದು ಇವರು ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇದೆಲ್ಲನೂ ಇವ್ರು ಇದು ಮಾಡ್ತಾ ಇರೋದು ಇನ್ನು ದಿನೇ 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 ಜಾಸ್ತಿ ಆಗ್ತಾನೆ ಹೋಗುತ್ತೆ. ದಿನೇ 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 ಇವರು ಒಂದೊಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ದರೆ ಆಟೋಮೆಟಿಕ್ಕು ಎಲ್ಲ ಪ್ರೈಸ್ಗಳು ಕೂಡ ರಿವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಮೊದಲಿಗೆಲ್ಲನೂ ಒಂದೇ ಒಂದು ಯಾವುದಾದ್ರೂ ಒಂದು ರೇಟ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ ಸ್ಟ್ರೈಕ್ ಅನ್ನೋ ಸ್ಟಾರ್ಟ್ ಆಗೋದು. ಇವತ್ತು ಯಾರು ಸ್ಟ್ರೈಕ್ ಮಾಡೋರು ಇಲ್ಲ, ಯಾರು ಕೇಳೋರು ಇಲ್ಲ, ಹಂಗಾಗೋಗ್ಬಿಟ್ಟಿರೋದಿದ್ದಾರೆ. ಆ ವಿರೋಧ ಪಕ್ಷದವ್ರು ಎಲ್ಲಿದ್ದಾರೋ, ಇವಾಗ ಹಾಲಿ ಪಕ್ಷದವ್ರು ಎಲ್ಲಿದ್ದಾರೋ, ಯಾಕಂದರೆ ಒಂದು ಗೊತ್ತಾಗ್ತಾ ಇಲ್ಲ. ಸುಮಾರು ನೋಡಿ ಲಾಸ್ಟ್ ಟೈಮ್ ಏನೇ ಮೆಟ್ರೋದು ನಿಯರ್ಲಿ 45 to 50% ಜಾಸ್ತಿ ಮಾಡಿದ್ರು. ಯಾರ ಮೇಲೆ ಬೀಳ್ಬೇಕದೆಲ್ಲನೂ ಬರೇ. ಇವಾಗ ಇದು ಏನಿದೆ ಈ ಕಸ ವಿಲೇವಾರಿದು BSWML ಏನಿದೆ ಆ ಕಂಪನಿ ಜೊತೆ ಇವರು ಟೈಅಪ್ ಆಗಿಬಿಟ್ಟು ಅದನ್ನು ಸೆಸ್ ಏನಿದೆ ಅದನ್ನು ಪ್ರತಿಯೊಂದು ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟಲ್ಲೂ ಕೂಡ ಅದು ಸೆಸ್ ಕಲೆಕ್ಟ್ ಮಾಡೋದು, ಕಸ ವಿಲೇವಾರಿದು ಸೆಸ್. ಇದೆಲ್ಲನೂ ನಗರಾಭಿವೃದ್ಧಿನೇ ನೋಡ್ಕೋಬೇಕು. ಇದೆಲ್ಲ DK ಸಾಹೇಬ್ರ ಅಂಡರಲ್ಲೇ ಬರೋದು. ಹೆಂಗೆ ಪ್ಲ್ಯಾನ್ ಮಾಡ್ತಾವ್ರೆ ಅಂತಂದರೆ ಇನ್ನು 50 ವರ್ಷ ಕಾಂಗ್ರೆಸ್ ಪಕ್ಷ ಬರ್ದಿದ್ರು ಕೂಡ ಕಾಂಗ್ರೆಸ್ ಪಕ್ಷದವರೇ ಎಲ್ಲರೂ ಕೂಡ ಜಬರ್ದಸ್ತಾಗಿರಬೇಕು. ಒಬ್ಬ MP ಆಗ್ಬೋದು, ಒಬ್ಬ MLA ಆಗ್ಬೋದು, ಅವರಿಗೆ ಆಗವಷ್ಟು ಮಾಡ್ಕೊಂಡು ಹೋಗ್ಬೇಕು. ಆ ರೇಂಜಿಗೆ ಇದು ಮಾಡ್ತಾವ್ರೆ. ಯಾವನ ಮೊನ್ನೆ ಒಬ್ಬ ಹೇಳ್ತಾ ಇದ್ದ, ನೀನು ಪಕ್ಕ BJP ಅವನು ಅಂತ. ನಾನು ಯಾವುದೇ ಪಕ್ಷದಲ್ಲೂ ಇಲ್ಲ, ನಾನು ಪೊಲಿಟಿಕಲ್ ಲೀಡ್ರ್ ಅಲ್ಲ. ನಾನು ಕೆಲಸ ಮಾಡ್ತಾ ಇರೋದು ಕೂಡ KRS ಪಕ್ಷಕ್ಕೆ. KRS ಪಕ್ಷದಲ್ಲಿ ನಾವು ಹೋರಾಟಗಾರರಾಗಿ ಕೆಲಸ ಮಾಡ್ತಾ ಇರೋದು. ನಾನು ಯಾವುದೇ JDS ಆಗಲಿ, ಯಾವುದೇ ಕಾಂಗ್ರೆಸ್ ಆಗಲಿ, ಯಾವುದೇ BJP ಅವನಾಗಲಿ ಅಲ್ಲ. ನಾನೊಬ್ಬ ಸಾಮಾಜಿಕ ಹೋರಾಟಗಾರ. ಅವನು ಯಾವನೋ ಒಬ್ಬ ಮೆಂಟ್ಲು ಬೇವರ್ಸಿ ಅಲ್ಕಟ್ ನನ್ನ ಮಗ ಕೇಳ್ತಾ ಇದ್ದ, ನೀನು ಪಕ್ಕ BJP ಅವನು ಅಂತ ಹೇಳ್ಬಿಟ್ಟು. ನಾನು ಯಾವುದೇ ಪಕ್ಷಕ್ಕೂ ನಾನು ಕೆಲಸ ಮಾಡಲ್ಲ. ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಮಾತ್ರ ಕೆಲಸ ಮಾಡ್ತಾ ಇದ್ದೇನೆ ನಾನು. ಯಾಕೇಳಿ ಈ ಸರ್ಕಾರಗಳು ಯಾವ್ಯಾವ ಥರ ಕೊಳ್ಳೆ ಹೊಡಿತಾರೆ, ಎಷ್ಟೆಷ್ಟು ಲಂಚಗಳಿಸ್ಕೊಳ್ತಾ ಇದ್ದಾರೆ, ಆ ಪ್ರತಿಯೊಂದು ಕೂಡ ನಾವು ಲಂಚ ಮುಕ್ತ ಮಾಡಬೇಕು ಅಂತಂದೇಳ್ಬಿಟ್ಟೇನೆ ನಾವು ಹೋರಾಟ ಮಾಡ್ತಾ ಇರೋದು. ಪ್ರತಿಯೊಂದು ಆಫೀಸುಗಳಲ್ಲೂ ಎಷ್ಟೆಷ್ಟಾಗುತ್ತೋ ಅಷ್ಟು ಮಟ್ಟ ಹಾಕಿ ಕೆಲಸಗಳು ಮಾಡಿಸ್ಕೊಡ್ತಾ ಇರೋದು. ಯಾಕಂದರೆ ಸರ್ಕಾರ ಆ ಥರ ಇದೆ. ಅಧಿಕಾರಿಗಳೇನು ಮಾಡೋಕ್ಕಾಗುತ್ತೆ? ಸರ್ಕಾರ ಯಾವತ್ತು ಕಂಡೀಷನ್ನಾಗಿ ಇದು ಮಾಡುತ್ತೋ ಅಧಿಕಾರಿಗಳನ್ನ ದುಡ್ಡು ತೊಗೊಳ್ದಿರ ನೇಮಕ ಮಾಡಿದ್ರೆ ಅಧಿಕಾರಿಗಳು ದುಡ್ಡು ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೂ ಕೈ ತುಂಬ ಸಂಬಳ ಬರುತ್ತೆ. ಇವರು ಯಾವಾಗ ಕೋಟಿ ಇಸ್ಕೊಂಡು ಪೊಸಿಷನ್ನುಗಳಂತಂದೇಳಿ ಡಿಸಿಗ್ನೇಷನ್ ಅಂತ ಕೊಡ್ತಾರೋ ಆವಾಗ ಆಟೋಮೆಟಿಕ್ ಅದು ಡೀಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಇರೋದು. ಇವತ್ತು ನನಗೇನೆ ಯಾವನೋ ಬೇವರ್ಸಿ ಕೇಳಿದ್ದಾನೆ, ನೀನು ಪಕ್ಕ BJP ಅವನು ಅಂತ ಹೇಳ್ಬಿಟ್ಟು. ಅವನೇನು ಕಾಂಗ್ರೆಸ್ ಅವನೇನೋ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಏನು ದೊಡ್ಡ ಗಂಧಂದಾರಿ ಕೆಲಸ ಮಾಡ್ತಾ ಇದ್ದಾರಾ? ಸ್ವಾತಂತ್ರ್ಯಕ್ಕೆ ನಾನು ಹೋರಾಡ್ತಾ ಇದ್ದೀರಾ? ಫಸ್ಟ್ ಗೌರ್ಮೆಂಟ್ ಆಫೀಸುಗಳನ್ನೆಲ್ಲನೂ ಕರಪ್ಷನ್ನು ಅವಾಯ್ಡ್ ಮಾಡಿ. ಬಡಬಗ್ಗರು ಬದುಕ್ತಾರೆ.
ಸೀನಿಯರ್ ಸಿಟಿಸನ್ ಹತ್ರ ಕೂಡ ನಿಮ್ಮ ಎಂಪ್ಲಾಯೀಸ್ ಬಿಡಲ್ಲಲ್ರಿ, ನಾಚಿಕೆ ಆಗಬೇಕು ನಿಮ್ಮ ಗೌರ್ನಮೆಂಟಿಗೆ. ಸೀನಿಯರ್ ಸಿಟಿಸನ್ಸು 60 ವರ್ಷ 70 ವರ್ಷದವ್ರು ಬಂದರೂ ಕೂಡ ಅವ್ರ ಹತ್ರ ಕೂಡ ಲಂಚ ಇಲ್ಲದೆ ಕೆಲಸ ಮಾಡಿಕೊಡಲ್ಲ. ದಿನ ಬೆಳಗಾಯಿತು ಅಂದರೆ AC ಆಫೀಸುಗಳಲ್ಲಿ ನೋಡ್ತಾ ಇರ್ತೀವಿ ನಾವು, ಅಲ್ಲಿ ಎಷ್ಟು ಜನ ಬರ್ತಾರೆ ಈ ಸೀನಿಯರ್ ಸಿಟಿಸನ್ದೆಲ್ಲನೂ ಮಾಡಿಬಿಟ್ಟು. ನಡೆಯೋಕ್ಕಾಗಲ್ಲ, ವೀಲ್ ಚೇರುಗಳಲ್ಲಿ ಬರ್ತಾರೆ, ಅಂಥವ್ರ ಹತ್ರ ಕೂಡ ದುಡ್ಡಿಲ್ಲದೆ ಕೆಲಸ ಮಾಡಲ್ಲ. ಪ್ರತಿಯೊಂದು ಫೈಲಿಗೂ ಒಂದೊಂದು ಟೇಬಲ್ ಮೂವ್ ಆಗಬೇಕಂದ್ರೂ ಕೂಡ ಇಷ್ಟಿಷ್ಟು ಅಂತಂದೇಳಿ ದುಡ್ಡು ತೊಗೊಳ್ತಾ ಇದ್ದಾರೆ ನೋಡಿ. ಇಂಥದಕ್ಕೂ ಈ ಕಸ ಎತ್ತೋದಕ್ಕೆ ಕೂಡ ಅದು ಕೂಡ ಸೆಸ್ ಯಾರ ಮೇಲೆ, ಜನಗಳ ಮೇಲೇ ಆಗ್ತಾ ಇದ್ದಾರೆ. ಇವಾಗ ಈ ಪ್ರಾಪರ್ಟಿ ಟ್ಯಾಕ್ಸನ್ನು ನೋಡಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ 600 ಚದರಡಿವರೆಗೂ 600 ಅಡಿಗಿಂತ ಕಡಿಮೆ ಇತ್ತು ಅಂತಂದರೆ ತಿಂಗಳಿಗೆ 10 ರೂಪಾಯಿ ಅಂತೆ ಟ್ಯಾಕ್ಸ್ ಆಗ್ತಾ ಇರೋದು. 4,000ಕ್ಕಿಂತ ಜಾಸ್ತಿ ದೊಡ್ಡದಾಗಿತ್ತು ಅಂತಂದರೆ 400 ರೂಪಾಯಿ ಶುಲ್ಕ ತಿಂಗಳಿಗೆ. ಸ್ಲ್ಯಾಬ್ ವೈಸು ಪ್ರತಿಯೊಂದು ಕೂಡ ಸ್ಲ್ಯಾಬ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಇವರು. ಗೌರ್ಮೆಂಟ್ ಆಫೀಸುಗಳಿಗೆ ಹೋದ್ರು ಲಂಚ, ಗೌರ್ನಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಕೂಡ ಲಂಚ. ಇವಾಗ ಇದು ಈ ಖಾತಾ, ಬಿ ಖಾತಾ, ಎ ಖಾತಾ ಅನ್ನಂಗೆ ಇದರಲ್ಲೂ ಲಂಚ. ಒಬ್ರು ಇವತ್ತು ಫೋನ್ ಮಾಡಿದರು ಚಿಕ್ಕಬಳ್ಳಾಪುರದವರು, 25,000 ತಗೊಳ್ತಿದ್ದಾರಂತೆ ಒಂದು ಖಾತಾಗೆ ಆಫೀಸಲ್ಲಿ, ಅದು ಡೈರೆಕ್ಟ್ ಆಫೀಸಲ್ಲಿ. ಮಾನ್ಯ MLA ಮುನ್ರಾಜ್ ಅವರು ಕಾನ್ಸ್ಟಿಟ್ಯೂಷನಲ್ಲಿ, ಅದು ಮುನ್ರಾಜ್ ಅವ್ರ ಕಡೆಯಿಂದಲೇ ಕೊಡಬೇಕಂತೆ, ಅವ್ರ ಕೈಯಿಂದಲೇ ಕೊಡಬೇಕಂತೆ ಆ ಖಾತಾನ. ಯಾವ ಖುಷಿಗೋ ಗೊತ್ತಿಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ಯಾರೋ, ಅದಕ್ಕೆ ದುಡ್ಡು ಖರ್ಚು ಮಾಡೋದು ಯಾರೋ? ಪಬ್ಲಿಸಿಟಿ, ಫ್ರೀ ಪಬ್ಲಿಸಿಟಿ ಇದು ನಮ್ಮ ಕರ್ನಾಟಕ ಗೌರ್ಮೆಂಟು. ಇದೇನಾದರೂ ಹೇಳಕ್ಕೆ ಹೋದರೆ ನೀವು BJP ಅವರ ಅಂತ ಕೇಳ್ತಾರೆ, ನೀವು ಕಾಂಗ್ರೆಸ್ ಅವರ ಅಂತ ಕೇಳ್ತಾರೆ. ನಿಜಾಂಶ ಯಾರಿಗೂ ತೋರಿಸ್ಬಾರ್ದು. ಇಲ್ಲಿ ಎಲೆ ಮರೆ ಕಾಯಂತ ಇರಬೇಕು, ಆವಾಗ ಮಾತ್ರ ಅವ್ನು ಚೆನ್ನಾಗಿರ್ತಾನೆ. ನಮ್ಗದು ಬದುಕೋದಕ್ಕೂ ಇದಿಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ಒಳ್ಳೆ ಕೆಲಸನ ಮಾಡೋದಕ್ಕೇ ನಾವು ಪ್ರಯತ್ನ ಮಾಡ್ತೇವೆ. ಈ ನಮ್ಮ ಕರ್ನಾಟಕ ಗೌರ್ನಮೆಂಟು ಪ್ರಾಪರ್ಟಿ ಟ್ಯಾಕ್ಸ್ ಏನು ಏಪ್ರಿಲ್ 1ನೇ ತಾರೀಕಿಂದನೂ ಗಗನಕ್ಕೇರಿಸ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಇನ್ನೂ ಯಾರ್ದೆಲ್ಲ ಬಾಕಿ ಇದೆ ಅವರೆಲ್ಲನೂ ಹೋಗಿ ಕ್ಲಿಯರ್ ಮಾಡಿಕೊಂಡು ಆ ಖಾತಾಗಳನ್ನ ಮಾಡಿಸ್ಕೊಬಿಡಿ. ಇನ್ನು ಯಾರಿಗೆಲ್ಲ ಖಾತಾ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ, ಏನೇ ಕನ್ಫ್ಯೂಷನ್ ಇದ್ದರೂ ಕೂಡ ನನಗೆ ಫೋನ್ ಮಾಡಿ. ನಿಮ್ಗೇನಾದರೂ ಆ ವಿಷಯದಲ್ಲಿ ಎಲ್ಲಿ ಬೇಕಾದರೂ ಕೂಡ ನಾನು ಮಾಡ್ತೀನಿ, ಇಲ್ಲ ಖಾತಾ ಮಾಡಿಕೊಡ್ಬೇಕಂದ್ರೂ ಕೂಡ ನಾನೇನೇ ಮಾಡಿಕೊಡ್ತಾ ಇದ್ದೇನೆ. ಮತ್ತು ಇದೆಲ್ಲನೂ ಪಂಚಾಯತ್ದೆಲ್ಲನೂ ಇನ್ನು ಸ್ಟಾರ್ಟ್ ಆಗ್ತಾ ಇದೆ. ಫ್ಯೂ ಡೇಸ್, ಕೆಲವೇ ದಿನಗಳಲ್ಲಿ ಗುಡ್ ನ್ಯೂಸು. ಅದು ಕೂಡ ಸರ್ಕ್ಯುಲರ್ ಬಂದ ತಕ್ಷಣ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಸಿಗೋಣ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.